ವೈರಲ್ ವಿಡಿಯೋ ರೈಲಿನಲ್ಲಿ ಚಹಾ ತಯಾರಿಸುವ ವಿಧಾನ ನೋಡಿದರೆ ನೀವು ನಿಮ್ಮ ಲೈಫಿನಲ್ಲಿ ರೈಲಿನಲ್ಲಿ ಚಾಯ್ ಕುಡಿಯೋದಿಲ್ಲ. ಅದೇನೇ ಇರಲಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಉಡುಪಿ ಸಮಾಚಾರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸಾಮಾನ್ಯವಾಗಿ ರೈಲಿನಲ್ಲಿ ಪ್ರಯಾಣ ಮಾಡುವಾಗ ಚಾಯ್ ಚಾಯ್ ಶಬ್ದವನ್ನು ಕೇಳಿ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಆದರೆ ರೈಲಿನಲ್ಲಿ ಈ ಚಹಾ ಹೇಗೆ ತಯಾರಿಸುತ್ತಲಾಗುತ್ತೆ ನಿಮಗೆ ಗೊತ್ತಾ? ಈ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ನೀವು ವಿಧಾನವನ್ನು ನೋಡಿದರೆ ಬಹುಶಃ ನಿಮ್ಮ ಲೈಫಿನಲ್ಲಿ ರೈಲಿನಲ್ಲಿ ಚಹಾ ಕುಡಿಯುವುದನ್ನೇ ನಿಲ್ಲಿಸುತ್ತೀರಾ. ಈ ಒಂದು ದೃಶ್ಯ ನವದೆಹಲಿಯಲ್ಲಿ ಭಾರತದಲ್ಲಿ ಪ್ರಸ್ತುತ ಚಳಿಗಾಲದ ಋತು ನಡೆಯುತ್ತಿದೆ. ನಮ್ಮ ಬೆಂಗಳೂರಿನಲ್ಲಿ ಕೂಡ ತುಂಬಾನೇ ಚಳಿಗಾಲ ಜಾಸ್ತಿಯಾಗಿದೆ. ಅದಕ್ಕೆ ಹೆಚ್ಚು ಸೇವಿಸುತ್ತಾರೆ ಎಂದರೆ ಅದು ಚಹಾ ಮಾತ್ರ. ಸಾಮಾನ್ಯವಾಗಿ ಚಹಾ ಕುಡಿಯುವುದರೆ ಕೂಡ ಚಳಿಗಾಲದಲ್ಲಿ ಯಾರೂ ಕೂಡ ಚಹಾ ಬಿಟ್ಟು ತುಂಬಾನೇ ಹೆಚ್ಚಾಗಿ ನಮ್ಮ ಭಾರತದಲ್ಲಿ ಚಹಾನೇ ಸೇವಿಸುತ್ತಾರೆ. ಭಾರತದಲ್ಲಿ ಎಷ್ಟರ ಮಟ್ಟಿಗೆ ಚಹಾ ಸೇವಿಸುತ್ತಲಾಗಿದೆ ಗೊತ್ತಾ? ಅದನ್ನು ಭಾರತದ ರಾಷ್ಟ್ರೀಯ ಪಾನೀಯ ಎಂದು ಘೋಷಿಸಲಾಗಿದೆ. ಅತಿಶಯೋಗಿ ಅಲ್ಲ ಸ್ಥಿತಿ ಇದೆ. ರೈಲಿನಲ್ಲಿ ಪ್ರಯಾಣಿಸುತ್ತಿರುವ ಪ್ರತಿ 5 ನಿಮಿಷಗಳಿಗೊಮ್ಮೆ ನಿಮ್ಮ ಕೋಚ್ ಮೂಲಕ ಚಹಾ ಮಾರುವನ್ನು ನೋಡುತ್ತೀರಾ. ಚಾಯ್ ಚಾಯ್ ಶಬ್ದ ನಮ್ಮ ಕಿವಿಯಲ್ಲಿ ಪ್ರತಿಧ್ವನಿಸುತ್ತಲೇ ಇರುತ್ತದೆ. ಆದರೆ ರೈಲಿನಲ್ಲಿ ಟೀ ಹೇಗೆ ತಯಾರಿಸಲಾಗುತ್ತದೆ ಎಂಬುದರ ವಿಡಿಯೋವೊಂದು ಇದೀಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ರೈಲಿನಲ್ಲಿ ಚಹಾ ಹೇಗೆ ತಯಾರಿಸುತ್ತಾರೆ ಎಂಬುದು ನೋಡಿದರೆ ಬಹುಶಃ ನೀವು ನಿಮ್ಮ ಲೈಫಿನಲ್ಲಿ ರೈಲಿನಲ್ಲಿ ಚಹಾ ಕುಡಿಯುವುದಿಲ್ಲ. ಇದನ್ನು ಕೂಡ ನವದೆಹಲಿ ನಡೆದಿತ್ತೆ. ರೈಲಿನಲ್ಲಿ ಟೀ ಹೇಗೆ ತಯಾರಿಸಲಾಗುತ್ತದೆ? ಇತ್ತೀಚಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ರೈಲಿನಲ್ಲಿ ಚಿತ್ರೀಕರಿಸಲಾಗಿದೆ. ಇದರಲ್ಲಿ ಯುವಕನೊಬ್ಬ ತನ್ನ ಫೋನ್ನಲ್ಲಿ ಇಬ್ಬರು ರೈಲು ಉದ್ಯೋಗಿಗಳು ವಿಡಿಯೋ ಮಾಡುತ್ತಿದ್ದಾನೆ. ರೈಲು ಸಿಬ್ಬಂದಿ ಊಟೋಪಚಾರದಿಂದ ಬಂದರು. ಅವರು ಚಹಾ ತಯಾರಿಸುತ್ತಾ ಕುಳಿತಿದ್ದಾರೆ. ಅವರ ಟೀ ಮಾಡುವ ಶೈಲಿಯೇ ಬೇರೆ. ಕೈ ಮತ್ತು ಬಾಯಿ ತೊಳೆಯುವುದಿಲ್ಲ. ರೈಲಿನಲ್ಲಿ ಅಳವಡಿಸಲಾಗಿರುವ ಟ್ಯಾಪ್ ಅನ್ನು ನೀವು ನೋಡಬಹುದು. ಆ ಟ್ಯಾಪ್ ನೀರಿನಿಂದ ಟೀ ತಯಾರಿಸಲಾಗುತ್ತದೆ. ಇವರು ಮಾಡುವಾಗ ಯಾವುದೇ ಒಂದು ಕೈ ತೊಳೆಯುವುದಿಲ್ಲ ಮತ್ತು ಏನೂ ಕೂಡ ಕೈಯಲ್ಲಿ ಕಸ ಇರುತ್ತದೆ. ನೀರನ್ನು ಅದರ ನಲ್ಲಿಯಿಂದ ಉಪಯೋಗಿಸುತ್ತಾರೆ. ಇನ್ನು ಮುಂದೆ ಹೋದರೆ ಟೀ ಬಿಸಿ ಮಾಡಲು ಬಳಕೆಯಾಗುವ ಹೀಟರ್ ರಾಡ್ ಬಳಸಿ ಅವರು ಚಹಾವನ್ನು ಬಿಸಿ ಮಾಡುತ್ತಿದ್ದಾರೆ. ವಿಡಿಯೋ ಮಾಡುವ ವ್ಯಕ್ತಿ ಇಬ್ಬರನ್ನು ಏನು ಮಾಡುತ್ತಿರುತ್ತೀರಿ ಭಯ ಎಂದು ಪ್ರಶ್ನಿಸುತ್ತಾರೆ. ಈ ಹಂತದಲ್ಲಿ ವಿಡಿಯೋ ಕೊನೆಗೊಳ್ಳುತ್ತದೆ. ಈ ವಿಡಿಯೋವನ್ನು ರೋಹಿತ್ ಎಂಬ ಬಳಕೆದಾರ ಇನ್ಸ್ಟಾಗ್ರಾಮ್ನಲ್ಲಿ ಹಂಚಿಕೊಂಡಿದ್ದಾರೆ. ಇದುವರೆಗೆ ಸುಮಾರು 5 ಲಕ್ಷ ಬಾರಿ ವಿಡಿಯೋವನ್ನು ವೀಕ್ಷಿಸಲಾಗಿದೆ. ರೈಲ್ವೆ ಆಡಳಿತವನ್ನು ಪ್ರಶ್ನಿಸಿದ ಜನ ವೈರಲ್ ಆಗುತ್ತಿರೋ ಈ ವಿಡಿಯೋ ನೋಡಿದ ಬಳಕೆದಾರರು ಸಾಕಷ್ಟು ಕಮೆಂಟ್ ಮಾಡುತ್ತಿದ್ದಾರೆ. ಭಾರತದಲ್ಲಿ ಸ್ವಚ್ಛತೆ ಕಾನೂನು ಬಾಹಿರ ಎಂಬುದು ನಿಮಗೆ ತಿಳಿದಿದೆಯಾ ಎಂದು ವ್ಯಕ್ತಿಯೊಬ್ಬರು ಕಮೆಂಟ್ ಮಾಡಿದ್ದಾರೆ.